ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ನಿಮಗೆ ದಿನಕ್ಕೆ ಒಂದೆರಡು ಬಾದಾಮಿ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಾವು ಆರೋಗ್ಯವಾಗಿರಲು ಹಲವಾರು ರೀತಿಯ ತರಕಾರಿಗಳು, ಹಣ್ಣುಗಳು ಹಾಗೂ ಒಣಹಣ್ಣುಗಳು, ಬೀಜಗಳನ್ನು ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಬಳಸ್ತಾನೆ ಇರ್ತೇವೆ. ಇದರಲ್ಲಿ ಬಾದಾಮಿಯೂ ಒಂದಾಗಿದೆ. ಇದು ಸ್ವಲ್ಪ ದುಬಾರಿ ಅನಿಸಿದ್ರೂ ಕೂಡ ಇದರಲ್ಲಿ ಪೋಷಕಾಂಶಗಳು ಅತ್ಯಧಿಕ ಮಟ್ಟದಲ್ಲಿ ಇದ್ದು ದೇಹಕ್ಕೆ ಇದು ತುಂಬಾ ಒಳ್ಳೆಯದು. ಸಾವಿರಾರು ವರ್ಷಗಳಿಂದಲೂ ಬಾದಾಮಿಯನ್ನು ಆಹಾರ ಕ್ರಮ ಹಾಗೂ ಕೆಲವೊಂದು ಔಷಧಿಗಳನ್ನು ಬಳಕೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆಯುರ್ವೇದದಲ್ಲಿ ಕೂಡ ಬಾದಾಮಿ ಬಳಕೆಯ ಬಗ್ಗೆ ಉಲ್ಲೇಖ ಇದೆ. ಇಂತಹ ಬಾದಾಮಿ ದೇಹಕ್ಕೆ ಶಕ್ತಿ ನೀಡುವುದು ಮತ್ತು ದೇಹದಲ್ಲಿ ರೋಗಗಳ ವಿರುದ್ಧ ಹೋರಾಡಲು ಶಕ್ತಿ ಕೂಡ ನೀಡುತ್ತೆ. ಆಯುರ್ವೇದವು ಹೇಳಿರುವ ಪ್ರಕಾರ ಬಾದಾಮಿ ತಿಂದರೆ ಯಾವೆಲ್ಲ ಲಾಭಗಳು ಇದೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ದೇಹಕ್ಕೆ ಯಾವುದೇ ಕಾರ್ಯ ನೀಡದೆ ಬಾದಾಮಿ ಶಕ್ತಿ ನೀಡುತ್ತೆ. ಇದು ಜೀರ್ಣಕ್ರಿಯೆ ವೇಳೆ ಬಿಡುಗಡೆ ಆಗುವಂತಹ ಓಜಸ್ಗೆ ನೆರವಾಗುವುದು. ಬಾದಾಮಿ ತಿಂದರೆ ಅದು ಪಿತ್ತ ಹೆಚ್ಚಿಸುವ ಗುಣವನ್ನು ಕಡಿಮೆ ಮಾಡುತ್ತೆ. ಪಿತ್ತವು ಜೀರ್ಣಕ್ರಿಯೆ ಮತ್ತು ಚಯಾಪಚಯದ ಶಕ್ತಿಯಾಗಿದೆ. ದೇಹಕ್ಕೆ ಬರುವಂತಹ ಪ್ರತಿಯೊಂದು ಜೀವರಾಸಾಯನಿಕ ಪ್ರಕ್ರಿಯೆಯನ್ನು ಬಾದಾಮಿ ನಿಯಂತ್ರಿಸುತ್ತೆ. ಬಾದಾಮಿಯು ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರುವಂತಹ ಬೀಜ. ಬಾದಾಮಿ ತೂಕ ಇಳಿಸಲು ಕೂಡ ಸಹಕಾರಿಯಾಗಿದೆ. ಆಹಾರದ ನಾರಿನಂಶ ಮತ್ತು ಆರೋಗ್ಯಕಾರಿ ಕೊಬ್ಬು ಇರುವಂತಹ ಬಾದಾಮಿಯು ದೇಹದ ತೂಕ ಇಳಿಸಲು ಸಹಕಾರಿ. ಕೊಬ್ಬು ಮತ್ತು ಕ್ಯಾಲರಿ ಹೊಂದಿರುವಂಥ ಬಾದಾಮಿಯು ಹೆಚ್ಚು ಹೊತ್ತು ತೃಪ್ತಿಯ ಭಾವನೆಯನ್ನು ಉಂಟು ಮಾಡುತ್ತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿರ್ವಹಿಸುತ್ತೆ. ಪ್ರೋಟೀನ್ ಮತ್ತು ನಾರಿನಾಂಶವು ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ. ಇದರಿಂದ ಕ್ಯಾಲರಿ ಸೇವನೆ ಕಡಿಮೆ ಆಗುವುದು. ಬಾದಾಮಿಯು ಆರೋಗ್ಯಕಾರಿ ಚಯಾಪಚಯ ಕ್ರಿಯೆಗೆ ಕೂಡ ನೆರವಾಗುವುದು. ನರಮಂಡಲದ ಕ್ರಿಯೆ ಸುಧಾರಿಸಲು ಬಾದಾಮಿಯು ತುಂಬಾ ಸಹಾಯ ಮಾಡುತ್ತೆ. ಬೆಳೆಯುವ ಮಕ್ಕಳಿಗೆ ಬಾದಾಮಿಯು ತುಂಬ ಪರಿಣಾಮಕಾರಿಯಾಗಿದೆ ಮತ್ತು ಇದು ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ಆಯುರ್ವೇದದ ಪ್ರಕಾರ ಬಾದಾಮಿಯಲ್ಲಿ ಪ್ರಾಣ ಅಂದರೆ ಶುದ್ಧತೆ ಹೆಚ್ಚಾಗಿರುತ್ತೆ ಮತ್ತು ಇದರಿಂದ ಧನಾತ್ಮಕ ಭಾವನೆ ಮತ್ತು ಸಂತೋಷ ನೀಡುತ್ತೆ. ಇದರಿಂದ ಮೆದುಳು ತುಂಬ ಶಾಂತ ಹಾಗೂ ಆರೋಗ್ಯಕರವಾಗಿ ಇರುತ್ತೆ. ಬಾದಾಮಿಯಲ್ಲಿ ವಿಟಮಿನ್ ಡಿ ಮತ್ತು ಮ್ಯಾಗ್ನೇಷಿಯಂ ತುಂಬ ಸಮೃದ್ಧವಾಗಿರುತ್ತೆ. ಈ ಪೋಷಕಾಂಶಗಳು ಹೊಸ ಕೂದಲು ಬೆಳೆಯಲು ನೆರವಾಗುತ್ತೆ. ಇದರಲ್ಲಿ ವಿಟಮಿನ್ ಬಿ6 ಮತ್ತು ಬಿ2 ಕೂಡ ಇದೆ. ಕೂದಲಿನ ಕಿರುಚೀಲಗಳನ್ನು ಇದು ಬಲಪಡಿಸುತ್ತೆ. ಕೂದಲಿನ ಕಿರುಚೀಲಗಳು ದುರ್ಬಲವಾಗಿದ್ದರೆ ಕಲ್ಮಶ ಹಾಗೂ ತಲೆಹೊಟ್ಟಿನಿಂದ ಕೂದಲು ಉದುರಲು ಆರಂಭವಾಗುತ್ತೆ. ಇದರಿಂದಾಗಿ ಬಾದಾಮಿಯು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಇರುವ ಕೊಬ್ಬಿನ ಆಮ್ಲ ಚರ್ಮದಲ್ಲಿ ಇರುವ ಎಣ್ಣೆ ಹೀರಿಕೊಳ್ಳುವುದನ್ನು ನಿಯಂತ್ರಿಸುತ್ತೆ. ಇದರಿಂದ ಮೊಡವೆ ಮತ್ತು ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ಸಮಸ್ಯೆಗೆ ಇದು ನಿವಾರಣೆಯಾಗುತ್ತೆ. ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋಕ್ಕೊಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.